ವೀಕ್ಷಕರೇ, ಇವತ್ತಿನ ಸಮಾಜದಲ್ಲಿ ಅದೆಂತಹ ವಿಚಿತ್ರ ವಿಚಿತ್ರ ಕ್ರೈಮ್ಗಳು ನಮ್ಮ ನಡುವೆ ನಡೀತಿದೆ ಅಂದ್ರೆ ಆ ಕ್ರೈಮ್ಗಳ ಕ್ರೂರತೆಗೆ ಒಂದು ಮಿತಿಯೇ ಇಲ್ಲದಂತಾಗಿದೆ. ಇವತ್ತಿನ ಸ್ಟೋರಿಯಲ್ಲಿ ಪೊಲೀಸರಿಗೆ ಒಂದು ವಿಚಿತ್ರ ಕೇಸ್ನ ಸಾಲ್ವ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ಈ ಕೇಸ್ನಲ್ಲಿ ಯಾವುದೇ ಎವಿಡೆನ್ಸ್ ಆಗ್ಲಿ, ವಿಟ್ನೆಸ್ ಆಗ್ಲಿ, ಲೀಡ್ ಆಗ್ಲಿ ಯಾವುದೊಂದು ಇರಲಿಲ್ಲ. 200ಕ್ಕೂ ಅಧಿಕ ಪೊಲೀಸರನ್ನ ಈ ಕೇಸ್ನಲ್ಲಿ ಬಳಸಿಕೊಳ್ಳಲಾಗಿತ್ತು. ಪ್ರತಿ ಪೊಲೀಸರು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಈ ಕೇಸ್ನ ಸಾಲ್ವ್ ಮಾಡ್ತಾರೆ. ಹಾಗಿದ್ರೆ ಬನ್ನಿ, ತಡ ಮಾಡದೆ ಸ್ಟೋರಿನ ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಈ ಕತೆ ಶುರುವಾಗುವುದು ರಾಜಸ್ಥಾನ್ನ ಜೈಪುರ್ನಿಂದ. ಅಲ್ಲಿಯೇ ಇದ್ದ ಪ್ರತಾಪ್ ನಗರ್ ಅನ್ನೋ ಏರಿಯಾದಲ್ಲಿ ಸೆಕ್ಟರ್ 26 ಅನ್ನೋ ಒಂದು ಕಾಲೋನಿ. ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಟವರ್, ಯೂನಿಕ್ ಬಿಲ್ಡರ್ಸ್. ಕತೆ 2020ರದು. ಆ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಂಬರ್ 103ಯಲ್ಲಿ ಒಂದು ಸಣ್ಣ ಫ್ಯಾಮಿಲಿ ವಾಸವಾಗಿದ್ರು. ಪತಿ ರೋಹಿತ್ ತಿವಾರಿ, ಪತ್ನಿ ಶ್ವೇತಾ ತಿವಾರಿ, ಹಾಗೆ ಅವರ ಮಗು 21 ತಿಂಗಳ ಶ್ರೇಯಾಮ್ ತಿವಾರಿ. ರೋಹಿತ್ ತಿವಾರಿ IOCL ನ ಜೈಪುರ್ ಏರ್ಪೋರ್ಟ್ ಡಿವಿಷನ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅಂದು ಜನವರಿ 7, 2020ರ ದಿನ ಸಂಜೆ ಸುಮಾರು 6 ಗಂಟೆಗೆ ಮನೆಯ ಕೆಲಸದ ಆಕೆ ಪ್ರತಿದಿನ ಬರೋ ಹಾಗೆ ಮನೆ ಕೆಲಸಕ್ಕೆಂದು ಫ್ಲಾಟ್ ನಂಬರ್ 103ಗೆ ಬರ್ತಾರೆ. ನಾರ್ಮಲ್ ಆಗಿ ಮೇನ್ ಡೋರ್ ಒಳಗಿಂದ ಲಾಕ್ ಆಗಿ ಇರ್ತಿತ್ತು. ಡೋರ್ ನಾಕ್ ಮಾಡಿದಾಗ ಶ್ವೇತಾ ತಿವಾರಿ ಓಪನ್ ಮಾಡ್ತಿದ್ರು. ಆದ್ರೆ ಅಂದು ಎಷ್ಟೇ ಡೋರ್ ಬೆಲ್ ಮಾಡಿದ್ರು, ಬಾಗಿಲು ತಟ್ಟಿದ್ರು ಯಾರೂ ಬಾಗಿಲು ತೆಗಿತಿರಲಿಲ್ಲ. ಆ ಮನೆಯಲ್ಲಿ ಗಂಡ, ಹೆಂಡತಿ ಹಾಗೂ ಮಗು ಬಿಟ್ರೆ ಬೇರೆ ಯಾರು ವಾಸಿಸ್ತಾನೂ ಕೂಡ ಇರಲಿಲ್ಲ. ನಂತರ ಮನೆ ಕೆಲಸದ ಆಕೆ ಬಾಗಿಲನ್ನ ಸ್ವಲ್ಪ ಜೋರಾಗಿ ಪುಷ್ ಮಾಡ್ತಾಳೆ. ಆಗ ಡೋರ್ ಓಪನ್ ಆಗತ್ತೆ. ಒಳಗೆ ಹೋಗ್ತಾ ಕೆಲಸದಾಕೆ ಶ್ವೇತಾಗೆ, ನಾನು ಅಷ್ಟೊತ್ತಿಂದ ಬೆಲ್ ರಿಂಗ್ ಮಾಡ್ತಾನೆ ಇದ್ದೀನಿ, ಆದ್ರೆ ನೀವು ತೆಗಿತಾನೆ ಇಲ್ವಲ್ಲ, ಎಲ್ಲಿ ಸ್ನಾನಕ್ಕೆ ಹೋಗಿದ್ದೀರಾ ಅಂತ ಮಾತಾಡ್ಕೊಂಡು ಬೆಡ್ರೂಮ್ಗೆ ಬರ್ತಾಳೆ. ಆಗ ಅಲ್ಲಿಯ ದೃಶ್ಯ ಕಂಡು ಬೆಚ್ಚಿ ಬಿದ್ದ ಆಕೆ ಮನೆಯಿಂದ ಹೊರಗಡೆ ಓಡಿ ಬಂದು ಅಕ್ಕಪಕ್ಕದ ಫ್ಲಾಟ್ ನ ಬಾಗಿಲನ್ನ ಬಡಿದು ಅಲ್ಲಿ ಬಂದು ನೋಡುವಂತೆ ಕರೀತಾಳೆ. ಕೆಲವು ನೇಬರ್ಸ್ ಗಳು ತಕ್ಷಣ ಬಂದು ನೋಡ್ತಾರೆ. ಅವರಿಗೂ ಆ ದೃಶ್ಯ ನೋಡಿ ಶಾಕ್ ಆಗುತ್ತೆ. ಹಾಸಿಗೆ ಮೇಲೆ ಶ್ವೇತಾ ತಿವಾರಿಯ ಬಾಡಿ ಇತ್ತು. ಆಕೆಯ ತಲೆಯಿಂದ ಜಲಪಾತದ ರೀತಿ ರಕ್ತ ಹರಿತಿತ್ತು. ಬಾಯಿಯಿಂದ, ಗಂಟಲಿಂದ ರಕ್ತ ಹರಿತಿತ್ತು. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಲಾಯಿತು. ಪ್ರತಾಪ್ ನಗರ ಪೊಲೀಸ್ ಸ್ಟೇಷನ್ ನಿಂದ ಪೊಲೀಸರ ಒಂದು ಟೀಮ್ ಸ್ಪಾಟ್ಗೆ ಬರುತ್ತೆ. ಕೆಲಸದ ಆಕೆಗೆ ಆ ಮನೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದರಿಂದ ಆಕೆಗೆ ಮನೆಯವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ತಕ್ಷಣ ಮನೆ ಕೆಲಸದ ಆಕೆ ಮನೆಯಲ್ಲಿರುವ ಮಗು ಬಗ್ಗೆ ಯೋಚನೆ ಮಾಡ್ತಾಳೆ. ಆಗ ಆಕೆ ಹಾಗೂ ಪೊಲೀಸರು ಇಡೀ ಮನೆಯನ್ನೆಲ್ಲ ಹುಡುಕ್ತಾರೆ. ಆದ್ರೆ ಶ್ರೇಯಂನ ಸುಳಿವೇ ಇರಲಿಲ್ಲ. ಶ್ವೇತಾ ತಿವಾರಿಯ ಕೊಲೆಯಾಗಿದೆ, ಮಗು ಕಾಣಿಸ್ತಿಲ್ಲ. ಹಾಗಾಗಿ ಪೊಲೀಸರು ಆ ಸನ್ನಿವೇಶವನ್ನ ಬಹಳನೇ ಗಂಭೀರವಾಗಿ ಪರಿಗಣಿಸಿ ಫಾರೆನ್ಸಿಕ್ ಟೀಮ್, ಫಿಂಗರ್ ಪ್ರಿಂಟ್ ಎಕ್ಸಾಮಿನ್ ಟೀಮ್ನ, ಡಾಗ್ ಸ್ಕ್ವಾಡ್ನ, ಇನ್ನು ಮುಂತಾದ ಇನ್ವೆಸ್ಟಿಗೇಷನ್ ಸ್ಕ್ವಾಡ್ನ ಸ್ಪಾಟ್ಗೆ ಕರೆಸಿಕೊಳ್ತಾರೆ. ಶ್ವೇತಾಳ ಬಾಡಿನ ನೋಡಿದಾಗ ಆಕೆಯ ತಲೆಗೆ ಯಾವುದೋ ಭಾರಿ ಗಾತ್ರದ ವಸ್ತುವಿನಿಂದ ಹೊಡೆಯಲಾಗಿತ್ತು. ಹಾಗೆ ಆಕೆಯ ಕುತ್ತಿಗೆಯನ್ನ ಬ್ಲೇಡ್ ನಿಂದ ಕುಯ್ಯಲಾಗಿತ್ತು. ಜೊತೆಗೆ ಮಗುವಿನ ರೂಮ್ನಲ್ಲೂ ಅಲ್ಲಲ್ಲಿ ರಕ್ತ ಇದ್ದ ಗುರುತುಗಳಿದ್ದವು. ಪೊಲೀಸರಿಗೆ ಅನ್ಸುತ್ತೆ, ಖಂಡಿತ ಮಗುಗೂ ಏನೋ ತೊಂದರೆ ಆಗಿದೆ. ಆದ್ರೆ ಮಗು ಎಲ್ಲಿದೆ? ಅದಕ್ಕಿನ್ನು 21 ತಿಂಗಳು, ಸರಿಯಾಗಿ ನಡೆಯಲು ಕೂಡ ಆಗಲ್ಲ. ನಂತರ ನೆರೆಹೊರೆಯಲ್ಲಿ ಯಾರೋ ಒಬ್ಬರು ಶ್ವೇತಾ ತಿವಾರಿಯ ಪತಿ ರೋಹಿತ್ ತಿವಾರಿಗೆ ಫೋನ್ ಮಾಡಿ, ನಿಮ್ಮ ಮನೆಯಲ್ಲಿ ಏನೋ ಎಮರ್ಜೆನ್ಸಿ ಆಗಿದೆ, ದಯವಿಟ್ಟು ಬೇಗ ಹೊರಟು ಬನ್ನಿ ಅಂತ ಫೋನ್ ಮಾಡ್ತಾರೆ. ಹೆದರಿಕೊಂಡ ರೋಹಿತ್ ತಕ್ಷಣ ಅವರ ಆಫೀಸ್ನಿಂದ ಮನೆಗೆ ಹೊರಟು ಬರ್ತಾರೆ. ಫ್ಲಾಟ್ನ ಬಳಿ ಬರ್ತಿದ್ದಂಗೆ ಅಲ್ಲಿದ್ದ ಪೊಲೀಸರು ಹಾಗೂ ಜನರನ್ನ ನೋಡಿ ಒಮ್ಮೆ ಶಾಕ್ ಆಗ್ತಾರೆ. ಅವರಿಗೆ ಇಲ್ಲಿ ಏನ್ ನಡೀತಿದೆ ಅಂತ ತಕ್ಷಣಕ್ಕೆ ಗೊತ್ತಾಗಲ್ಲ. ನಂತರ ಪೊಲೀಸರು ರೋಹಿತ್ನನ್ನ ತಮ್ಮ ಫ್ಲಾಟ್ಗೆ ಕರ್ಕೊಂಡು ಹೋಗ್ತಾರೆ. ಶ್ವೇತಾಳ ಬಾಡಿನ ತೋರಿಸ್ತಾರೆ. ಅದನ್ನ ನೋಡಿದ ರೋಹಿತ್ ಅಲ್ಲೇ ಕುಸಿದು ಬೀಳ್ತಾರೆ. ನಂತರ ಅಲ್ಲಿಂದ ಅವರ ಮಗನ ರೂಮ್ಗೆ ಓಡಿ ಹೋಗಿ ಮಗನನ್ನ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ಶ್ರೇಯಂ ಎಲ್ಲೂ ಕಾಣದಿದ್ದಾಗ ಪೊಲೀಸರು ಹೇಳ್ತಾರೆ, ನಿಮ್ಮ ಮಗ ಕಿಡ್ನಾಪ್ ಆಗಿದ್ದಾನೆ, ಆತನ ಸುಳಿವಿಲ್ಲ ಅಂತಾರೆ. ನಂತರ ಪೊಲೀಸರು ಶ್ವೇತಾಳ ಬಾಡಿನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಡ್ತಾರೆ. ಮನೆಯಲ್ಲಿ ಯಾವುದೇ ಫೋರ್ಸ್ಫುಲ್ ಎಂಟ್ರಿಯ ಸುಳಿವಿರಲಿಲ್ಲ. ಮನೆಯಲ್ಲಿ ಇದ್ದ ಸಾಮಾನುಗಳೆಲ್ಲ ಅದರದೇ ಸ್ಥಳದಲ್ಲಿತ್ತು. ಮನೆಗೆ ದರೋಡೆಕೋರರು ಬಂದಿರೋ ಸುಳಿವು ಕೂಡ ಇರಲಿಲ್ಲ. ಯಾಕೆಂದ್ರೆ ಮನೆಯಿಂದ ಯಾವುದೇ ವಸ್ತುಗಳು ಕಳುವಾಗಿರಲಿಲ್ಲ. ಪೊಲೀಸರಿಗೆ ಮನೆಯಲ್ಲಿ ಒಂದು ವಿಷಯ ಗಮನ ಸೆಳೆಯುತ್ತೆ. ಅದೇನೆಂದ್ರೆ, ಮನೆಯ ಲಿವಿಂಗ್ ರೂಮ್ ನಲ್ಲಿ ಒಂದು ಟೀ ಕಪ್ ಇತ್ತು. ಅದರಲ್ಲಿ ಸ್ವಲ್ಪ ಟೀ ಕೂಡ ಉಳಿದಿತ್ತು. ಅಂದ್ರೆ ಇಲ್ಲಿ ಯಾರೋ ಶ್ವೇತಾಗೆ ಗೊತ್ತಿರೋರೇ ಬಂದಿರ್ತಾರೆ, ಅವರಿಗೆ ಟೀ ಮಾಡಿ ಕೊಟ್ಟಿರ್ತಾಳೆ. ಆದ್ರೆ ಮನೆಗೆ ಬಂದಿದ್ದ ಗೊತ್ತಿರೋ ವ್ಯಕ್ತಿ ಯಾರು? ನಂತರ ರೋಹಿತ್ ತಿವಾರಿ ಶ್ವೇತಾಳ ಫೋನ್ ಹುಡುಕ್ತಾನೆ. ಆದ್ರೆ ಆಕೆಯ ಫೋನ್ ಎಲ್ಲೂ ಕಾಣಿಸ್ತಿರಲಿಲ್ಲ. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ,
ಕೊಲೆಗಾರ ಶ್ವೇತಾಳನ್ನ ಕೊಲೆ ಮಾಡಿ ಆಕೆಯ ಮೊಬೈಲ್ ತಗೊಂಡು ಹೋಗಿದ್ದಾನೆ ಅಂತ. ಸ್ವಲ್ಪ ಸಮಯದ ನಂತರ ಅಂದ್ರೆ ಸುಮಾರು 7:30 ಹೊತ್ತಿಗೆ ರೋಹಿತ್ನ ಫೋನ್ಗೆ ಒಂದು ಮೆಸೇಜ್ ನಂತರ ಒಂದು ಕಾಲ್ ಬರುತ್ತೆ. ಆ ಮೆಸೇಜ್ ನಲ್ಲಿ ನಿನ್ನ ಮಗನನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ, ಮಗ ವಾಪಸ್ ಬೇಕಂದ್ರೆ 30 ಲಕ್ಷ ಅರೇಂಜ್ ಮಾಡು ಎನ್ನಲಾಗಿತ್ತು. ಕಾಲ್ ಬಂದಾಗ ಅದನ್ನೇ ಹೇಳಿ ಕಾಲ್ ಕಟ್ ಮಾಡಲಾಯಿತು. ಆದ್ರೆ ಫೋನ್ ಹಾಗೂ ಮೆಸೇಜ್ ಬಂದ ನಂಬರ್ ಶ್ವೇತಾಳ ನಂಬರಿಂದಲೇ ಆಗಿತ್ತು. ತಕ್ಷಣ ರೋಹಿತ್ ಪ್ರತಾಪ್ ನಗರ ಪೊಲೀಸರಿಗೆ ತನ್ನ ಪತ್ನಿಯ ಕೊಲೆ, ಮಗನ ಕಿಡ್ನಾಪಿಂಗ್ ಹಾಗೆ 30 ಲಕ್ಷದ ಡಿಮ್ಯಾಂಡ್ ಇದನ್ನೆಲ್ಲ ಸೇರಿಸಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾನೆ. ಪೊಲೀಸರು ಶ್ವೇತಾಳ ನಂಬರ್ನ ಸೈಬರ್ ಸೆಕ್ಯೂರಿಟೀಸ್ಗೆ ಕೊಟ್ಟು ಸರ್ವೈಲೆನ್ಸ್ಗೆ ಹಾಕೋಕೆ ಹೇಳ್ತಾರೆ. ಇಲ್ಲಿಯ ತನಕ ಈ ಘಟನೆಯ ಬಗ್ಗೆ ಯಾವುದೇ ರಿಲೇಟಿವ್ಸ್ಗಳಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಹೇಳಿರಲಿಲ್ಲ. ಹಾಗಾಗಿ ರೋಹಿತ್ ಶ್ವೇತಾಳ ತಮ್ಮ ಶುಭಂಗೆ ಮೆಸೇಜ್ ಮಾಡಿ ಶ್ವೇತಾಳ ಮರ್ಡರ್ ಹಾಗೆ ಮಗುವಿನ ಕಿಡ್ನಾಪ್ನ ವಿಷಯ ತಿಳಿಸ್ತಾನೆ. ನಂತರ ಶುಭಂ ತನ್ನ ತಂದೆ ತಾಯಿಗೆ ಅಂದ್ರೆ ಶ್ವೇತಾಳ ಮನೆಯವರಿಗೆ ತಿಳಿಸಿ ಅವರುಗಳು ಕಾನ್ಪುರ್ ಇಂದ ಜೈಪುರಿಗೆ ತಕ್ಷಣ ಹೊರಟು ಬರ್ತಾರೆ. ಪೊಲೀಸರು ಅಪಾರ್ಟ್ಮೆಂಟ್ ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಸರ್ಚ್ ಮಾಡೋಕೆ ಶುರು ಮಾಡ್ಕೋತಾರೆ. ಆದ್ರೆ ಆಶ್ಚರ್ಯದ ಸಂಗತಿ ಏನಂದ್ರೆ ಆ ಅಪಾರ್ಟ್ಮೆಂಟ್ ನಲ್ಲಿ 400ಕ್ಕೂ ಅಧಿಕ ಫ್ಲಾಟ್ಗಳಿತ್ತು. ಆದರೆ ಕ್ಯಾಮೆರಾಗಳು ಬಹಳನೇ ಕಡಿಮೆ ಇತ್ತು. ಅದರಲ್ಲೂ ಕೆಲವೊಂದು ವರ್ಕ್ ಆಗ್ತಿರ್ಲಿಲ್ಲ. ಹೀಗೆ ಪೊಲೀಸರು ಸರ್ಚ್ ಮಾಡುವಾಗ ಅವರ ಗಮನ ಒಂದು ಸಿಸಿಟಿವಿ ಕ್ಯಾಮೆರಾ ಮೇಲೆ ಬೀಳುತ್ತೆ. ಅದು ಶ್ವೇತಾಳ ಮನೆಯ ಪಕ್ಕದಲ್ಲೇ ಇದ್ದ ಫ್ಲಾಟ್ ನಲ್ಲಿ ಅಳವಡಿಸಲಾಗಿತ್ತು. ಅದರಲ್ಲಿ ಶ್ವೇತಾಳ ಮನೆಯ ಎಂಟ್ರೆನ್ಸ್ ಕೂಡ ಕವರ್ ಆಗಿತ್ತು. ಜನವರಿ 7ರ ಸಂಜೆ 6 ಗಂಟೆಗೆ ಮುಂಚಿನ ಫೂಟೇಜ್ ನ ಚೆಕ್ ಮಾಡಲಾಯಿತು. ಯಾಕೆಂದ್ರೆ 6 ಗಂಟೆಯ ನಂತರ ಮನೆ ಕೆಲಸದಾಕೆ ಬಂದಿರ್ತಾಳೆ. ಹೀಗೆ ನೋಡ್ತಾ 5:41 ಸುಮಾರಿಗೆ ಒಬ್ಬ ವ್ಯಕ್ತಿ ಶ್ವೇತಾಳ ಫ್ಲಾಟ್ ನಿಂದ ಹೊರಬರ್ತಿರೋದು ಕಾಣಿಸುತ್ತೆ. ಹಾಗೆ ಆತನ ಕೈಯಲ್ಲಿ ಮಗುವೊಂದು ಹಿಡ್ಕೊಂಡಿರೋದು ಕಾಣಿಸುತ್ತೆ. ಆದ್ರೆ ಅವನ ಮುಖ ಕವರ್ ಮಾಡ್ಕೊಂಡಿದ್ದ. ಇದೊಂದು ದೊಡ್ಡ ಲೀಡ್ ಪೊಲೀಸರ ಕೈಗೆ ಸಿಕ್ಕಿತ್ತು. ಈ ಕೇಸ್ ಆಲ್ರೆಡಿ ಪೊಲೀಸರಿಗೆ ಸೀನಿಯರ್ ಅಫಿಷಿಯಲ್ಸ್ ಇಂದ, ಮೀಡಿಯಾ ಇಂದ, ಜನಸಾಮಾನ್ಯರಿಂದ ಪ್ರೆಷರ್ ಬೀಳೋಕೆ ಶುರುವಾಗಿತ್ತು. ಹಾಗಾಗಿ ಪೊಲೀಸರು ಎಲ್ಲಾ ದಿಕ್ಕುಗಳಲ್ಲೂ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡೋಕೆ ಶುರು ಮಾಡ್ಕೊಂಡಿದ್ರು. ಎಲ್ಲರ ವಿಚಾರಣೆ ನಡೀತಾನೆ ಇತ್ತು. ಪ್ರತಿ ಫ್ಲಾಟ್ಗೆ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಶುರು ಮಾಡ್ಕೋತಾರೆ. ಅವರಿಗೆಲ್ಲ ಆ ಫೂಟೇಜ್ ನಲ್ಲಿ ಇದ್ದ ವ್ಯಕ್ತಿಯ ಫೋಟೋ ತೋರಿಸಿ ಈತನನ್ನ ನೋಡಿದ್ರ ಅಂತ ಕೇಳೋಕೆ ಶುರು ಮಾಡ್ಕೋತಾರೆ. ಆದ್ರೆ ಕೊಲೆಗಾರನನ್ನ ಯಾರು ಗಮನಿಸಿರಲಿಲ್ಲ. ನಂತರ ಶ್ವೇತಾಳ ತಂದೆ ತಾಯಿ ಜೈಪುರ್ಗೆ ಬರ್ತಾರೆ. ಅವರು ಬಂದ ತಕ್ಷಣ ಶ್ವೇತಾಳ ಕೊಲೆ ಹಾಗೂ ಮಗುವಿನ ಕಿಡ್ನಾಪ್ ಹಿಂದೆ ರೋಹಿತ್ ತಿವಾರಿಯ ಕೈವಾಡ ಇದೆ ಅಂತ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾರೆ. ಆದ್ರೆ ಶ್ವೇತಾಳ ಮನೆಯವರು ರೋಹಿತ್ನ ಮೇಲೆ ಹೀಗೆ ಏಕ್ದಮ್ ಆರೋಪ ಹೇಗೆ ಮಾಡ್ತಾರೆ ಅಂತ ಪೊಲೀಸರಿಗೆ ಗೊಂದಲವಾಗುತ್ತೆ. ಶ್ವೇತಾಳ ತಂದೆ ತಾಯಿಯ ಪ್ರಕಾರ ರೋಹಿತ್ ಹಾಗೂ ಶ್ವೇತಾಳ ಸಂಬಂಧ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಪ್ರತಿದಿನ ಜಗಳವಾಗ್ತಾನೆ ಇತ್ತು. ರೋಹಿತ್ ಶ್ವೇತಾಳನ್ನ ಮೆಂಟಲಿ ಹಾಗೂ ಫಿಸಿಕಲಿ ಟಾರ್ಚರ್ ಮಾಡ್ತಾನೆ ಇದ್ದ. ಹೀಗೆ ಈ ಘಟನೆ ನಡೆಯೋ 2 ದಿನ ಹಿಂದೆ ಅಂದ್ರೆ ಜನವರಿ 5ಕ್ಕೆ ರೋಹಿತ್ ಶ್ವೇತಾಳ ಅಪ್ಪನಿಗೆ ಫೋನ್ ಮಾಡಿ ನಿಮ್ಮ ಮಗಳನ್ನ ಕರ್ಕೊಂಡು ನಿಮ್ಮ ಮನೆಗೆ ಹೋಗಿ, ಇಲ್ಲ ಅಂದ್ರೆ ನಾನೇ ಏನಾದ್ರೂ ಮಾಡಿ ಸಾಯಿಸಿ ಬಿಡ್ತೀನಿ ಅಂತ ಹೇಳಿದ್ದ ಅಂತ ಶ್ವೇತಾಳ ಅಪ್ಪ ಪೊಲೀಸರಿಗೆ ಹೇಳ್ತಾರೆ. ಈಗ ನೆಕ್ಸ್ಟ್ ಡೇ ಅಂದ್ರೆ ಜನವರಿ 8 ಒಂದು ಕಡೆ ಶ್ವೇತಾಳ ತಂದೆ ತಾಯಿ ಹಾಗೂ ತಮ್ಮ ರೋಹಿತ್ ನನ್ನ ಆರೋಪಿ ಅಂತ ಮೀಡಿಯಾ ಮುಂದೆನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇತ್ತ ಕಡೆ ರೋಹಿತ್ ತನ್ನ ಪತ್ನಿಯ ಮರ್ಡರ್ ನಿಂದಾಗಿ ಬಹಳನೇ ದುಃಖದಲ್ಲಿದ್ದ. ಜೊತೆಗೆ ಆತನ ಮಗು ಕೂಡ ಕಿಡ್ನಾಪ್ ಆಗಿದೆ. ಪೊಲೀಸರು ಥಿಂಕ್ ಮಾಡ್ತಾರೆ ರೋಹಿತ್ ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸೋಣ ಅಂತ. ಆದ್ರೆ ಇಲ್ಲಿ ಅವರಿಗೆ ಕಿಡ್ನಾಪರ್ಸ್ ಇಂದ ಕಂಟಿನ್ಯೂಸ್ ಆಗಿ ಹಣದ ಡಿಮ್ಯಾಂಡ್ ನ ಮೆಸೇಜ್ ಬರ್ತಿದೆ. ಅದರಲ್ಲೂ ಆತ ಆ ದಿನ ಫುಲ್ ಆಫೀಸ್ ನಲ್ಲಿ ಇದ್ದ ಅಂತ ಹೇಳ್ತಿದ್ದಾನೆ. ಏನೇ ಆದ್ರೂ ಒಬ್ಬ ತಂದೆ ತನ್ನ ಮಗನನ್ನ ಕಿಡ್ನಾಪ್ ಮಾಡೋಕೆ ಹೇಗೆ ಸಾಧ್ಯ ಅಂತ ಯೋಚಿಸಿ ರೋಹಿತ್ ನ ಸಸ್ಪೆಕ್ಟ್ ಅಂತ ಗುರುತಿಸಿ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಿಸ್ತಾರೆ. ಆದ್ರೆ ರೋಹಿತ್ ನನಗೆ ಶ್ವೇತಾ ಮೇಲೆ ಕೋಪ ಇದ್ದಿದ್ದು ನಿಜ, ಆದ್ರೆ ನಾನು ಆಕೆನ ಕೊಲೆ ಯಾಕೆ ಮಾಡ್ತೀನಿ, ಅದರಲ್ಲೂ ನನ್ನ 21 ತಿಂಗಳ ಮಗು ಬೇರೆ ಕಾಣಿಸ್ತಿಲ್ಲ, ನೀವು ಕೊಲೆಗಾರನನ್ನ ಹುಡುಕೋದು ಬಿಟ್ಟು ನನ್ನೇ ಕೊಲೆಗಾರನನ್ನಾಗಿ ಫಿಟ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿ ರೋಹಿತ್ ಕೋರ್ಟ್ ನಲ್ಲಿ ಪೊಲೀಸರ ಮೇಲೆ ಒಂದು ಪಿಟಿಷನ್ ಫೈಲ್ ಮಾಡಿಸ್ತಾನೆ. ಪೊಲೀಸರು ಸುಖ ಸುಮ್ಮನೆ ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ, ನನ್ನ ಹೆಂಡತಿಯ ಕೊಲೆ ಆಗಿದೆ, ಮಗ ಕಿಡ್ನಾಪ್ ಆಗಿದ್ದಾನೆ, ಜೊತೆಗೆ ನಾನು ಪೊಲೀಸರಿಗೆ ಫುಲ್ ಕೋಆಪರೇಟ್ ಮಾಡ್ತಾನೆ ಇದ್ದೀನಿ, ಅವರು ಏನೇ ಕೇಳಿದ್ರು ಏನೇ ಹೇಳಿದ್ರು ನನ್ನಿಂದ ಆಗಿದ್ದನ್ನ ನಾನು ಮಾಡ್ತಾನೆ ಇದ್ದೀನಿ, ಹಾಗಿದ್ರು ನನ್ನನ್ನು ದಿನಾ ವಿಚಾರಣೆ ಹೆಸರಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಒಂದು ಪಿಟಿಷನ್ ಫೈಲ್ ಮಾಡ್ತಾನೆ. ಇತ್ತ ಕಡೆ ರೋಹಿತ್ ಕಿಡ್ನಾಪರ್ಸ್ ಗಳ ಜೊತೆ ಕೂಡ ನೆಗೋಷಿಯೇಟ್ ಮಾಡ್ತಾನೆ ಇದ್ದ. ಆತ 30 ಲಕ್ಷ ಹಣ ಕೊಡೋಕೆ ರೆಡಿ ಆಗ್ತಾನೆ. ಆದ್ರೆ ಮಗು ಮಾತ್ರ ಸೇಫ್ ಆಗಿರ್ಬೇಕಷ್ಟೇ. ಪೊಲೀಸರು ರೋಹಿತ್ನ ಕಾಲ್ ಡೀಟೇಲ್ಸ್ ತೆಗೆಸ್ತಾರೆ. ಆದ್ರೆ ಅದರಲ್ಲಿ ಯಾವುದೇ ಡೌಟ್ ಬರೋ ಹಾಗೆ ನಂಬರ್ ಇರಲಿಲ್ಲ. ಎಲ್ಲಾ ನಂಬರ್ಗಳು ಸೇವ್ ಆಗಿರೋ ನಂಬರ್ಗಳೇ. ನಂತರ ಪೊಲೀಸರು ರೋಹಿತ್ನ ಆಫೀಸ್ಗೆ ಹೋಗಿ ಘಟನೆ ನಡೆದ ದಿನ ಎಲ್ಲಿ ಇದ್ದ ಅನ್ನೋದನ್ನ ವಿಚಾರಿಸ್ತಾರೆ.
ಆ ಕಂಪ್ಲೀಟ್ ಡೇ ರೋಹಿತ್ ಆಫೀಸ್ನಲ್ಲೇ ಇದ್ದ. ಫುಲ್ ಡೇ ಮೀಟಿಂಗ್ಸ್ ಅಟೆಂಡ್ ಮಾಡ್ತಾನೆ ಇದ್ದ. ಕೆಲವೊಂದು ದಿನ ರೋಹಿತ್ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ತಿದ್ದ. ಆದ್ರೆ ಜನವರಿ 7ಕ್ಕೆ ಆತನಿಗೆ ಊಟ ಮಾಡಲು ಕೂಡ ಟೈಮ್ ಇರಲಿಲ್ಲ. ಅಷ್ಟೊಂದು ಬ್ಯುಸಿ ಇದ್ದ ಆ ದಿನ. ನಂತರ ಪೊಲೀಸರು ಇಡೀ ಅಪಾರ್ಟ್ಮೆಂಟ್ನ ಸುತ್ತಮುತ್ತ 2 ಕಿಲೋಮೀಟರ್ ರೇಡಿಯನ್ಸ್ ನಲ್ಲಿ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಜನವರಿ 8 ಮಧ್ಯಾಹ್ನ 2:30 ಸುಮಾರಿಗೆ ಅಪಾರ್ಟ್ಮೆಂಟ್ನ ಪಕ್ಕದ ಜಾಗದಲ್ಲಿ ಒಂದು ವಸ್ತು ಇರೋದು ಕಾಣಿಸುತ್ತೆ. ಅದೇನೆಂದ್ರೆ ಒಂದು ಬೆಡ್ಶೀಟ್, ಸೇಮ್ ಬೆಡ್ಶೀಟ್. ಆ ಮಗುವನ್ನ ಕವರ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ಇದ್ದ ಸೇಮ್ ಬೆಡ್ಶೀಟ್ ಅಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ನಂತರ ಪೊಲೀಸರು ಆ ಬೆಡ್ಶೀಟ್ ನ ತೆಗೆದು ನೋಡಿದಾಗ ಅಲ್ಲಿ ಆ 21 ತಿಂಗಳ ಮಗು ಶ್ರೇಯಂನ ಬಾಡಿ ಸಿಕ್ಕತ್ತೆ. ರೋಹಿತ್ ನ ಕರೆಸಿ ಆ ಮಗುವನ್ನ ತೋರಿಸ್ತಾರೆ. ಆಗ ರೋಹಿತ್ ನೆಲಕ್ಕೆ ಕುಸಿದು ಹೋಗ್ತಾನೆ. ಫಾರೆನ್ಸಿಕ್ ಟೀಮ್ ನ ಸ್ಪಾಟ್ ಗೆ ಕರೆಸಿ ಮಗುವನ್ನ ಪೋಸ್ಟ್ ಮಾರ್ಟಮ್ ಗೆ ಕಳುಹಿಸಿಕೊಡ್ತಾರೆ. ಶ್ವೇತಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆಕೆಯ ತಲೆಗೆ ಯಾವುದೋ ದೊಡ್ಡ ಗಾತ್ರದ ವಸ್ತುವಿನಿಂದ ಹೊಡೆಯಲಾಗಿತ್ತು. ಹಾಗೆ ಬ್ಲೇಡ್ ನಿಂದ ಕುತ್ತಿಗೆಯನ್ನು ಕುಯ್ಯಲಾಗಿತ್ತು. ಶ್ರೇಯಂನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆತನ ಕುತ್ತಿಗೆಯನ್ನ ಹಿಚ್ಚುಕಲಾಗಿದೆ, ಹಾಗೆ ತಲೆಗೆ ಹೊಡೆಯಲಾಗಿದೆ. ಆದ್ರೆ ಈ ತಾಯಿ ಮಗನ ಸಾವಿನ ಸಮಯ ಒಂದೇ ಆಗಿತ್ತು. ಅಂದ್ರೆ ಇಬ್ಬರ ಕೊಲೆಯು ಒಂದೇ ಟೈಮ್ ನಲ್ಲಿ ಮಾಡಲಾಗಿತ್ತು. ನಂತರ ಮಗುವನ್ನ ಮನೆಯಿಂದ ಕರ್ಕೊಂಡು ಹೋಗಿ ಬಿಲ್ಡಿಂಗ್ ನ ಆ ಕಡೆ ಯಾಕೆ ಎಸೆಯಲಾಗಿದೆ ಅನ್ನೋದು ಗೊಂದಲಮಯವಾಗಿತ್ತು. ಇಲ್ಲಿದ್ದ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಶ್ರೇಯಂನ ಬಾಡಿಯಲ್ಲಿ ಸಿಕ್ಕ ಮೇಲೂ ರೋಹಿತ್ಗೆ ಆ ಕಿಡ್ನಾಪರ್ಸ್ ನಿಂದ 30 ಲಕ್ಷದ ಡಿಮ್ಯಾಂಡ್ ನ ಮೆಸೇಜ್ ಬರ್ತಾನೆ ಇತ್ತು. ಪೊಲೀಸರು ಶ್ವೇತಾಳ ನಂಬರ್ನ ಸರ್ವೈಲೆನ್ಸ್ ಗೆ ಹಾಕಿದ್ರು. ಹಾಗೆ ಆ ನಂಬರ್ನ ಇಟ್ಕೊಂಡು ಪೊಲೀಸರು 6 ಕಡೆ ಹೋಗಿ ಬಂದಿದ್ರು. ಜನವರಿ 9ಕ್ಕೆ ಪೊಲೀಸರಿಗೆ ಮತ್ತೊಂದು ಲೊಕೇಶನ್ ಟ್ರೇಸ್ ಆಗತ್ತೆ. ಆ ಜಾಗ ಸಾಂಗನೀರ್ ಆಗಿತ್ತು. ಪೊಲೀಸರಿಗೆ ಈ ಲೊಕೇಶನ್ ಆಲ್ರೆಡಿ ಗೊತ್ತಿತ್ತು. ಯಾಕೆಂದ್ರೆ ಅವರು ರೋಹಿತ್ನ ಒಬ್ಬ ರಿಲೇಟಿವ್ ಮನೆ ಅಲ್ಲೇ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ವಿಚಾರಿಸಿ ಬಂದಿದ್ರು. ಈಗ ಮತ್ತೆ ಅದೇ ಲೊಕೇಶನ್ ಸಿಕ್ಕಿತ್ತು. ಆ ಲೊಕೇಶನ್ಗೆ ಪೊಲೀಸರ ಟೀಮ್ ಒಂದು ಹೋಗುತ್ತೆ. ಆಗ ಅಲ್ಲಿ ಅವರ ನೆಂಟರ ಮನೆ ಮುಂದೆ ಬಿಟ್ಟಿದ್ದಂತಹ ಶೂಸ್ ನ ಗಮನಿಸ್ತಾರೆ. ಆಗ ಅವರಿಗೆ ಆ ಶೂಸ್ ನ ಕಿಡ್ನಾಪರ್ CCTVಯಲ್ಲಿ ಹಾಕಿರೋ ಶೂಸ್ ನ ತರಾನೇ ಇರೋ ಹಾಗೆ ಕಾಣಿಸುತ್ತೆ. ಅಂದ್ರೆ ಪೊಲೀಸರು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ರು. ನಂತರ ಅಲ್ಲಿಂದ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಪ್ರತಾಪ್ ನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆಗ ರೋಹಿತ್ ಕೂಡ ಪೊಲೀಸ್ ಸ್ಟೇಷನ್ ನಲ್ಲೇ ಇದ್ದ. ಆ ವ್ಯಕ್ತಿ ಹಾಗೂ ರೋಹಿತ್ ಪೊಲೀಸ್ ಸ್ಟೇಷನ್ ನಲ್ಲಿ ಮುಖಾಮುಖಿ ಆಗ್ತಾರೆ. ತಕ್ಷಣ ಎದ್ದು ನಿಂತ ರೋಹಿತ್, ಈತನೇ ನನ್ನ ಹೆಂಡತಿಯನ್ನು ಕೊಲೆ ಮಾಡಿರೋದು, ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಆ ವ್ಯಕ್ತಿ ಹೇಳ್ತಾನೆ, ನೀನೇ ತಾನೇ ನಿನ್ನ ಹೆಂಡತಿ ಹಾಗೂ ಮಗುವನ್ನ ಕೊಲೆ ಮಾಡೋಕೆ ಹೇಳಿದ್ದು ಅಂತ. ಇನ್ನೇನು, ಸುಪಾರಿ ಕೊಟ್ಟೋನು ಕೊಲೆ ಮಾಡಿದವನು ಇಬ್ಬರು ಒಂದೇ ಕಡೆ ಸಿಕ್ಕಿ ಹಾಕಿಕೊಂಡಿದ್ರು. ರೋಹಿತ್ಗೆ ಇಲ್ಲಿಂದ ತಪ್ಪಿಸಿಕೊಳ್ಳೋದು ಅಸಾಧ್ಯವಾಗಿತ್ತು. ತಾನು ಮಾಡಿದ ಹೇಯ ಕೃತ್ಯವನ್ನ ಒಪ್ಕೊಳ್ಳೇಬೇಕಾಗಿತ್ತು. ಆ ಕೊಲೆಗಾರನ ಹೆಸರು ಸೌರವ್ ಚೌಹಾನ್. ಆತನಿಗೆ ಕೇವಲ 20,000 ಹಣ ಕೊಟ್ಟು ತನ್ನ ಹೆಂಡತಿ ಹಾಗೂ ಮಗನನ್ನ ಕೊಲ್ಲಲು ಸುಪಾರಿ ಕೊಟ್ಟಿದ್ದ ರೋಹಿತ್. ಜನವರಿ 7 ಸಂಜೆ 5 ಗಂಟೆಯ ಸುಮಾರಿಗೆ ಸೌರವ್ ಶ್ವೇತಾಳ ಮನೆಗೆ ಬಂದಿದ್ದ. ರೋಹಿತ್ ಮೊದಲೇ ಸೌರವ್ನನ್ನ ಶ್ವೇತಾಳಿಗೆ ತನ್ನ ಫ್ರೆಂಡ್ ಅಂತ ಪರಿಚಯ ಮಾಡಿಸಿದ್ದ. ಸೊ ಹಾಗಾಗಿ ಶ್ವೇತಾ ಸೌರವ್ನನ್ನ ಒಳಗೆ ಕರೆದು ಟೀ ಕೊಟ್ಟಿದ್ಲು. ನಂತರ ಆಕೆ ತನ್ನ ರೂಮ್ಗೆ ಹೋಗ್ತಾಳೆ. ಸೌರವ್ ಕಿಚನ್ಗೆ ಹೋಗಿ ಮಸಾಲೆ ಕುಟ್ಟೋ ಕಲ್ಲನ್ನ ತಂದು ಶ್ವೇತಾಳ ರೂಮ್ಗೆ ಹೋಗಿ ಆಕೆಯ ತಲೆಗೆ ನಾನ್ ಸ್ಟಾಪ್ ಆಗಿ ಹೊಡೆಯೋಕೆ ಶುರು ಮಾಡ್ತಾನೆ. ಆಕೆ ಅಲ್ಲೇ ತಲೆ ಸುತ್ತಿ ಬಿದ್ದು ಹೋಗ್ತಾಳೆ. ಪಕ್ಕದಲ್ಲೇ ಮಗು ಶ್ಯಾಮ್ ಹಾಸಿಗೆ ಮೇಲೆ ಆಟವಾಡ್ತಿತ್ತು. ಮೊದಲಿಗೆ ಸೌರವ್ ಆ ಮಗುವನ್ನ ಉಸಿರುಗಟ್ಟಿಸ್ತಾನೆ. ನಂತರ ಅದೇ ಕಲ್ಲಿನಿಂದ ತಲೆಗೆ ಹೊಡಿತಾನೆ. ಇಲ್ಲಿಂದ 20 ರಿಂದ 30 ನಿಮಿಷ ಸೌರವ್ ಮನೆಯೊಳಗೆ ಇರ್ತಾನೆ. ಶ್ವೇತಾ ಸಾಯೋವರೆಗೂ ಅಲ್ಲೇ ವೇಟ್ ಮಾಡ್ತಾನೆ. ಆದ್ರೆ ಆಕೆ ಇನ್ನೂ ಉಸಿರಾಡ್ತಾನೆ ಇದ್ಲು. ಮತ್ತೆ ಕಿಚನ್ಗೆ ಹೋಗಿ ಒಂದು ಚಾಕು ತಂದು ಆಕೆಯ ಕುತ್ತಿಗೆ ಸೀಳ್ತಾನೆ. ಇಂಥ ಕೃತ್ಯ ಒಬ್ಬ ರಾಕ್ಷಸನಷ್ಟೇ ಮಾಡಲು ಸಾಧ್ಯ. ಇಲ್ಲಿ ಎಲ್ಲವೂ ಪ್ಲಾನ್ ನ ಪ್ರಕಾರನೇ ನಡೀತಿತ್ತು. ಇದರ ಮಾಸ್ಟರ್ ಮೈಂಡ್ ರೋಹಿತ್ ತಿವಾರಿ. ನಂತರ ಮಗುನ ಒಂದು ಬೆಡ್ಶೀಟ್ ನಲ್ಲಿ ಮುಚ್ಚಿ ಮುಖಕ್ಕೆ ಕ್ಯಾಪ್ ಹಾಕೊಂಡು ಶ್ವೇತಾಳ ಮೊಬೈಲ್ ತಗೊಂಡು 5:41ಕ್ಕೆ ಮನೆಯಿಂದ ಹೊರಟು ಹೋಗ್ತಾನೆ. ಆಕೆಯ ಮೊಬೈಲ್ ಪ್ಯಾಟರ್ನ್ ಓಪನ್ ಮಾಡಕ್ಕಾಗದೆ ಅದರ ಸಿಮ್ ತೆಗೆದು ಬೇರೆ ಮೊಬೈಲ್ಗೆ ಹಾಕಿ ಅದರಿಂದ ರೋಹಿತ್ಗೆ ಮೆಸೇಜ್ ಮಾಡೋಕೆ ಶುರು ಮಾಡ್ಕೋತಾನೆ. ಘಟನೆಯ ಎಲ್ಲಾ ಸ್ಟೋರಿ ಕೇಳಿದ ಪೊಲೀಸರು ಒಬ್ಬ ಹೆಂಡತಿ ಹಾಗೂ ಆ 21 ತಿಂಗಳ ಮಗುವನ್ನ ಇಷ್ಟು ಕ್ರೂರವಾಗಿ ರೋಹಿತ್ ಯಾಕೆ ಕೊಲೆ ಮಾಡಿಸಿದ ಅಂತ ತಿಳ್ಕೊಳ್ಳೋಕೆ ಆತನನ್ನ ಕೇಳ್ತಾರೆ. ಆಗ ರೋಹಿತ್ ಹೇಳ್ತಾನೆ, 2011ರಲ್ಲಿ ನನ್ನ ಹಾಗೂ ಶ್ವೇತಾಳ ಮದುವೆ ಆಗಿತ್ತು. ನಾನು ದೆಹಲಿಯಲ್ಲಿ ವಾಸವಾಗಿದ್ದೆ, ಶ್ವೇತಾ ಕಾನ್ಪುರ್ನಲ್ಲಿದ್ಲು. ಮದುವೆ ಟೈಮ್ನಲ್ಲಿ ಎರಡೂ ಮನೆಯವರಿಗೆ ಜಗಳವಾಗಿತ್ತು. ಮದುವೆಯ ಸ್ಥಳ ನಿಗದಿ ಮಾಡೋದ್ರಲ್ಲಿ ಮತ್ತು ವರದಕ್ಷಿಣೆ ಕೊಡೋ ವಿಷಯವಾಗಿ.
ಆಗ್ಲೇ ಶ್ವೇತಾಳ ಫ್ಯಾಮಿಲಿಗೆ ನಮ್ಮ ಮಗಳು ಆ ಮನೆಗೆ ಹೋದ್ರೆ ಸುಖವಾಗಿ ಇರೋಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಆದ್ರೂ ಮದುವೆ ಮಾಡಿಕೊಡ್ತಾರೆ. ಮದುವೆಯ ನಂತರ ಶ್ವೇತಾಳ ನರಕದ ಜೀವನ ಶುರುವಾಗಿತ್ತು. ರೋಹಿತ್ ಹಾಗೂ ಶ್ವೇತಾಳ ನಡುವೆ ಬಹಳನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿದ್ವು. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರ ನಡುವೆ ಸದಾ ಜಗಳ ಆಗ್ತಾನೆ ಇತ್ತು. ಇತ್ತ ಶ್ವೇತಾಳ ಅತ್ತೆ ಮಾವ ಅವಳಿಗೆ ಕೊಡಬಾರದ ಕಷ್ಟಗಳನ್ನ ಕೊಡೋಕೆ ಶುರು ಮಾಡ್ಕೊಂಡಿದ್ರು. ಕೆಲವೊಂದು ರಿಪೋರ್ಟ್ಗಳ ಪ್ರಕಾರ ಶ್ವೇತಾಳ ತಂದೆ ಆಕೆ ಹೆಸರಿನಲ್ಲಿ 4-5 FD ಇಟ್ಟಿದ್ರು. ಹಾಗೆ ಆಕೆ ಹೆಸರಲ್ಲಿ ಕಾನ್ಪುರ್ನಲ್ಲಿ ಕೆಲವು ಪ್ರಾಪರ್ಟಿ ಕೂಡ ಮಾಡಿದ್ರು. ರೋಹಿತ್ ಇದನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಡುವಂತೆ ಆಕೆಗೆ ಹೊಡೆಯೋಕೆ ಶುರು ಮಾಡಿದ್ದ. ಅವಳಾದ್ರೂ ಇದನ್ನೆಲ್ಲ ಯಾಕೆ ಕೊಡಬೇಕು, ಆಕೆ ನಾನು ಯಾವುದನ್ನೂ ಕೊಡಲ್ಲ ಅಂತ ಹೇಳಿದ್ಲು. ಹೀಗೆ ನಡೀತಿತ್ತು. ಶ್ವೇತಾ ಅವಾಗವಾಗ ತನ್ನ ತಂದೆ ತಾಯಿಗೆ ಇಲ್ಲಿ ನಡೆದಿದ್ದ ವಿಷಯಗಳನ್ನೆಲ್ಲ ಹೇಳ್ತಾನೆ ಇದ್ಲು. ನಂತರ ಶ್ವೇತಾಗೆ 7 ವರ್ಷಗಳಾದ ಮೇಲೆ ಒಬ್ಬ ಮಗ ಹುಟ್ಟುತ್ತಾನೆ. ಆಕೆಯ ನರಕದ ಜೀವನದ ಮಧ್ಯೆ ಬದುಕುವ ಆಸೆ ಹುಟ್ಟಿಸೋ ಒಬ್ಬ ಮಗ ಹುಟ್ಟಿದ್ದ. ಶ್ವೇತಾ ಅನ್ಕೋತಾಳೆ ಇಲ್ಲಿಂದ ನಮ್ಮ ಲೈಫ್ ಸರಿಯಾಗುತ್ತೆ ಅಂತ. ಆದ್ರೆ ರೋಹಿತ್ ಇಲ್ಲಿಂದ ಇನ್ನೂ ದುಷ್ಟನಾಗ್ತಾ ಹೋಗ್ತಾನೆ. ಈ ಘಟನೆ ನಡೆದ 6 ತಿಂಗಳ ಹಿಂದೆಯಿಂದ ರೋಹಿತ್ ಆಕೆಯನ್ನು ಕೊಲ್ಲೋಕೆ ಪ್ಲಾನ್ ಮಾಡಕ್ಕೆ ಶುರು ಮಾಡ್ಕೊಂಡಿರ್ತಾನೆ. ನಂತರ ಆತ ಕೆಲಸ ಮಾಡ್ತಿದ್ದ ಆಫೀಸ್ ನಲ್ಲಿ ಹರಿಪ್ರಸಾದ್ ಅನ್ನೋ ಫ್ರೆಂಡ್ ಹತ್ತಿರ ತನ್ನ ಪ್ರಾಬ್ಲಮ್ ನ ಶೇರ್ ಮಾಡ್ಕೋತಾನೆ. ಆಗ ಈ ಹರಿಪ್ರಸಾದ್ ಸೌರವ್ನ ಕಾಂಟ್ಯಾಕ್ಟ್ ಕೊಟ್ಟು ಈತನನ್ನ ಮೀಟ್ ಮಾಡು, ನಿನಗೇನಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ನಂತರ ರೋಹಿತ್ ಸೌರವ್ನ ಮೀಟ್ ಮಾಡಿ ತನ್ನ ಪ್ರಾಬ್ಲಮ್ ಹೇಳಿ ಹೆಲ್ಪ್ ಕೇಳ್ತಾನೆ. ಸೌರವ್ ಕೈಲಿ ಏನೂ ಕೆಲಸ ಇರಲಿಲ್ಲ. ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕು, ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಲೆವೆಲ್ ಅಲ್ಲಿ ಇದ್ದ. ಈಗ ರೋಹಿತ್ ತನ್ನ ಪ್ಲಾನ್ ನ ಸೌರವ್ಗೆ ಹೇಳ್ತಾನೆ. ನಂತರ ಜನವರಿ 3, 2020ಕ್ಕೆ ಜೈಪುರ್ನ ಹೋಟೆಲ್ ಒಂದರಲ್ಲಿ ಇಬ್ಬರು ಮೀಟ್ ಮಾಡ್ತಾರೆ. ಇಲ್ಲಿ ಎಲ್ಲಾ ಪ್ಲಾನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾರೆ. ಯಾವಾಗ ಏನನ್ನ ಮಾಡಬೇಕು, ಫೋನ್ ತಗೊಂಡು ಹೋಗಿ ಕಿಡ್ನಾಪರ್ ತರ ಮೆಸೇಜ್ ಮಾಡಬೇಕು, ಹೀಗೆ ಎಲ್ಲಾ ಪ್ಲಾನ್ ಈ ಹೋಟೆಲ್ನಲ್ಲೇ ಆಗಿತ್ತು. ಇಲ್ಲಿ ಏನೇ ಆದ್ರೂ ರೋಹಿತ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇರಬಾರ್ದು ಅಂತ ಬಹಳನೇ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ದ ರೋಹಿತ್. ಯಾವಾಗ ಸೌರವ್ ಮಗುವನ್ನ ಬಿಲ್ಡಿಂಗ್ ನಿಂದ ಹಿಂದೆ ಬಿಸಾಡಿ ಹೋಗ್ತಾನೋ ಆಗ್ಲೇ ಇವರ ಪ್ಲಾನ್ ಅರ್ಧ ಕೈ ಕೊಟ್ಟಿತ್ತು. ಜನವರಿ 10ಕ್ಕೆ ಪೊಲೀಸರು ಎಲ್ಲರನ್ನು ಅರೆಸ್ಟ್ ಮಾಡಿದ್ರು. ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಮೀಡಿಯಾ ಮುಂದೆ ಕಂಪ್ಲೀಟ್ ಸ್ಟೋರಿ ಹೇಳಿದ್ರು. ಪ್ರೆಸ್ ಮೀಟ್ ನಲ್ಲಿ ಪೊಲೀಸರು ಹೇಳ್ತಾರೆ, ರೋಹಿತ್ ಅವನ ಕಂಪ್ಲೀಟ್ ಹಿಸ್ಟ್ರಿನ ಅಳಿಸಿ ಹಾಕಬೇಕು ಅಂತ ನಿರ್ಧರಿಸಿದ್ದ. ಮಗುವನ್ನ ಉಳಿಸಿದ್ರೆ ತನಗೆ 2ನೇ ಮದುವೆ ಆಗಲು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಆ ಮಗುವನ್ನ ಕೊಲ್ಲಿಸಿದ್ದ ಅಂತಾರೆ ಪೊಲೀಸರು. 2020ರಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಹಾಗೆ ಸೆಷನ್ ಕೋರ್ಟ್ ನಲ್ಲಿ ಟ್ರಯಲ್ ಶುರುವಾಗುತ್ತೆ. ಹಾಗೆ ರೋಹಿತ್ ನ ಫ್ಯಾಮಿಲಿಯ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಕೂಡ ರಿಜಿಸ್ಟರ್ ಮಾಡಿಸಲಾಗಿದೆ. ಜನವರಿ 7ಕ್ಕೆ ಶ್ವೇತಾ ಸತ್ತಾಗ ಆಕೆಯ ಮನೆಯವರು, ನೆಂಟರಿಸ್ತರು ಎಲ್ಲರೂ ಬಂದಿದ್ರು. ಆದ್ರೆ ರೋಹಿತ್ ನ ಮನೆಯಿಂದ ಒಬ್ಬ ವ್ಯಕ್ತಿ ಕೂಡ ಬಂದಿರಲಿಲ್ಲ. ಶ್ವೇತಾಳ ಫ್ಯಾಮಿಲಿಯ ಡಿಮ್ಯಾಂಡ್ ರೋಹಿತ್ಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಬೇಕು ಅಂತ. ಆದ್ರೆ ಕೇಸ್ ಇನ್ನು ಕೋರ್ಟ್ ನಲ್ಲೇ ಇದೆ. ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.